ನೋಡಿ, ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕಗಳು ಕಡ್ಡಾಯ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಾಲ ಬಿಚ್ಚಿದ್ದಾರೆ ಈ ಶಿವಸೇನೆಯ ಪುಂಡ್ರು. ಏನೋ ಕನ್ನಡದ ಬೋರ್ಡ್ಗಳಿಗೆಲ್ಲ ಬೆಂಕಿ ಹಾಕಿದಾರಂತೆ. ಗಡಿಯಲ್ಲಿ ಮತ್ತೆ ಖ್ಯಾತೆ ತೆಗೆದಿದ್ದಾರೆ ಶಿವಸೇನೆಯ ಪುಂಡರು. ಕನ್ನಡ ಬೋರ್ಡ್ ಇರಂಗಿಲ್ಲ, ಇದು ಮಹಾರಾಷ್ಟ್ರ, ಇದು ಕರ್ನಾಟಕನೇ ಅಲ್ಲ ಅಂತ ನೋಡಿ ಆ ಶಿವಸೇನೆ ಪುಂಡ್ರು ಮಾಡ್ತಿರೋದು. ಪದೇ 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 ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೇ ಇದ್ದಾರೆ. ಯಾವುದೋ ಒಂದಷ್ಟು ಬ್ಯಾನರ್ನ ಹರಿದಾಕಿ ಕನ್ನಡದಲ್ಲಿರೋದು, ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಗಡಿಯಲ್ಲಿ, ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ. ಅವ್ರ ವಾದ ಏನಂದರೆ ಇದು ಕರ್ನಾಟಕವೇ ಅಲ್ಲ, ಇದು ಮಹಾರಾಷ್ಟ್ರ ಇದು ಅಂತ ಅವ್ರು ಹೇಳ್ತಾ ಇರೋದು. ಇದು ಇವತ್ತು ನಿನ್ನದಲ್ಲ. ಈ ಕಿರಿಕಿರಿ ಯಾವಾಗಲೂ ಈ MES ಅವ್ರದ್ದು, ಶಿವಸೇನೆ ಅವ್ರದ್ದು ಇದೆಲ್ಲ ಇದ್ದೇ ಇದೆ. ಎಷ್ಟು ಧೈರ್ಯ ಕರ್ನಾಟಕ ನೆಲದಲ್ಲಿ ನಿಂತ್ಕೊಂಡು ಕನ್ನಡ ನೆಲದಲ್ಲಿ ಕನ್ನಡ ಬಾವುಟವನ್ನು ಹರಿದಾಕ್ತಾರೆ ಅಂದರೆ ಪೊಲೀಸರಲ್ಲಿರೋರು ಏನು ಮಣ್ಣು ತಿಂತಾ ಇದ್ದಾರಾ ಅಂತ. ಕರ್ನಾಟಕ ಜಾಗ ಆಗಿದ್ದರೆ ನೀವು ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡು ಮಾಡ್ಕೋತೀನಿ ಅಂತಂದ್ರೆ ನೀವು ಹೇಡಿಗಳಷ್ಟೇ. ಕರ್ನಾಟಕದ ಜಾಗದಲ್ಲಿ ನಿಂತಿದ್ರೆ ನೀವು ಪೊಲೀಸರು ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಹೆಂಗೆ ಕೊಡ್ತಾರೆ ಇದಕ್ಕೆಲ್ಲ ಅವಕಾಶ? ಅಥವಾ ಆ ಟೈಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದ್ರು ಆಮೇಲಾದರೂ ಅವ್ರು ಯಾರು ಏನು ಅಂತ ಅರೆಸ್ಟ್ ಮಾಡ್ಬೋದಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡೆಯೋಣ. ಚೇತನ್, ಯಾವ ಜಾಗದಲ್ಲಿ ನಿಂತ್ಕೊಂಡು ಈ ಥರ ಇವರು ಬ್ಯಾನರ್ ಹರಿದಾಕಿರೋದು, ಎಲ್ಲಿ ಬೆಂಕಿ ಹಚ್ಚಿರೋದು, ಪೊಲೀಸರು ಏನು ಮಾಡ್ತಾ ಇದ್ರು? ಅರವಿಂದ್, ಖಂಡಿತವಾಗಿ ಕೂಡ ಏನು ಕೊಲ್ಲಾಪುರದ ಏನು ಕನ್ನೇರಿ ಇದೆ, ಕನ್ನೇರಿ ಅಂದ್ರೆ ಮಹಾರಾಷ್ಟ್ರದ ಏರಿಯಾ ಬರುತ್ತೆ. ಅದೇ ಏರಿಯಾದಲ್ಲಿ ಶಿವಸೇನೆ ಪುಂಡರು ಪುಂಡಾಟಿಕೆ ನಡೆಸಿರುವಂತದ್ದು. ಏನು ಪ್ರಮುಖವಾಗಿ ಕನ್ನೇರಿ ಮಠ ಏನಿದೆ, ಕನ್ನೇರಿ ಮಠ ಸಂಪೂರ್ಣವಾಗಿ ಕನ್ನಡಮಯವಾಗಿರುವಂತದ್ದು. ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಸಾಕಷ್ಟು ಕನ್ನಡಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇತ್ತು ಕನ್ನೇರಿ ಮಠದಲ್ಲಿ. ಆ ಸಂದರ್ಭದಲ್ಲಿ ಅಳವಡಿಸಲಾಗಿದ್ದ ಏನು ಕನ್ನಡದ ಫಲಕಗಳನ್ನ ತೆರವುಗೊಳಿಸಿ ಆ ಫಲಕಗಳಿಗೆ ಬೆಂಕಿ ಹಚ್ಚುವ ಕೆಲಸವನ್ನ ಶಿವಸೇನಾ ಪುಂಡರು ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಫಲಕಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಅದೇ ರೀತಿ ಇಲ್ಲೂ ಕೂಡ ಕನ್ನಡದ ಫಲಕಗಳು ಇರಬಾರೋ ಅನ್ನೋ ಒಂದು ಉದ್ದಟತನವನ್ನ ಶಿವಸೇನೆ ಪುಂಡರು ಪ್ರದರ್ಶಿಸಿರುವಂತದ್ದು. ಅಲ್ಲಿ ಪೊಲೀಸರಿದ್ರು ಕೂಡ ಮಹಾರಾಷ್ಟ್ರದ ಪೊಲೀಸರು ಶಿವಸೇನೆ ಪುಂಡರಿಗೆ ಒಂದು ರೀತಿಯಾದಂತ ಸಹಾಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಶಿವಸೇನೆ ಪುಂಡರಿಗೆ ಇನ್ನು ಕನ್ನಡ ಸಂಘಟನೆಗಳು ಯಾವ ರೀತಿ ಪ್ರತ್ಯುತ್ತರ ನೀಡುತ್ತವೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ. ಅರವಿಂದ್. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅದೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಪೌರುಷ ಪ್ರದರ್ಶನ ಮಾಡಿದ್ದಾರೆ. ಇವ್ರಿಗೇನಂತ ಕಷ್ಟ, ಮಠದಲ್ಲೆಲ್ಲ ಕನ್ನಡ ಇದ್ರೆ ಎಷ್ಟು ಕೆಟ್ಟ ಮನಸ್ಥಿತಿಯ ಜನ ನೋಡಿ.